ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕ್ಷೇತ್ರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಬಿಜೆಪಿ ಆಫೀಸ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷರಾದ ಡಿ.ಎಸ್. ಸುರೇಶ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್.ಎಂ. ನಾಗರಾಜ್, ಗರಗದಳ್ಳಿ ಪ್ರತಾಪ್, ಬಗ್ಗವಳ್ಳಿ ಬಸವರಾಜ್, ರಾಜೇಶ್ವರಿ, ದೀಪಾ, ಮುಖಂಡರುಗಳಾದ ಭೋಜರಾಜ್, ಕೆ.ಎಲ್. ಜಗದೀಶ್, ಬೆಳ್ತಳ್ಳಿ ನಾಗರಾಜ್, ವಿಜಯನಾಯ್ಕ್, ದೋರ್ನಾಳ್ ಸುನೀಲ್, ಶಶಿಧರ್, ಮಹಾಂತೇಶ್ ಮತ್ತು ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, ಟಿವಿ 13 ನ್ಯೂಸ್, ತರೀಕೆರೆ. ಆಡಳಿತ ಕಾಂಗ್ರೆಸ್ನವರಿರ್ಬೋದು, ಆ ಪ್ರತಿಮೆ ಮಾಡಬೇಕಾದ್ರೆ ಅದು ಉದ್ಘಾಟನೆ ಮಾಡಬೇಕಾದ್ರೆ ಅದು ನಮ್ಮ ಹೆಸರುಗಳನ್ನೆಲ್ಲ ಹಾಕ್ಬೇಕು. ಇವ್ರ ಶ್ರಮ ಏನಿಲ್ಲ ಅಲ್ಲಿ ಪುರಸಭೆಯವರು, ಇಲ್ಲಾಂದ್ರೆ ನಾವು ಮಾಡಕ್ಕೆ ಕೊಡೋದಿಲ್ಲ. ಮುಖ್ಯಮಂತ್ರಿಗಳವ್ರಿಗೆ ಕಪ್ಪು ಬಾಟ ಇಡ್ತೀವಿ. ಅವಾಗ ನೀವೆಲ್ಲರೂ ಕೂಡ ಬರಲಿ, ಅದು ಯಾರು ಬರ್ತಾರೆ ಅಂತ ನೀವೆಲ್ಲ ಹೇಳಿದ್ಮೇಲೆ ಅವ್ರು ಸುಮ್ಮನಾಗಿದ್ದಾರೆ. ಇಲ್ಲ ಅಂದಿದ್ರೆ ಅವರು ವಿರೋಧ ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಕೂಡ ಇವತ್ತು ಅಂಬೇಡ್ಕರ್ ಅವರಿಗೆ ಅವತ್ತಿಂದಲೂ ಕೂಡ ಯಾವ ರೀತಿ ಅಗೌರವ ಮಾಡ್ಕೊಂಡು ಬಂದಿದ್ರು, ಅದೇ ರೀತಿ ಈಗಲೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದನ್ನ ನಾವು ಮಾಡ್ತಕ್ಕಂಥದ್ದಕ್ಕೆ ನಾವು ಸಭೆ ಮಾಡಿ ಇಷ್ಟು ಜನ ಮಾತಾಡಿದ್ರೆ ಆಗೋದಿಲ್ಲ. ನಾವು ಪ್ರತಿಯೊಂದು ಊರಿಗೆ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ಇದನ್ನೆಲ್ಲ ತಿಳಿಸ್ತಕ್ಕಂಥದ್ದು ಆಗಬೇಕು. ನಮ್ಮ ಸಮಾಜದ ವಿರುದ್ಧ, ನಮ್ಮ ಸಮಾಜದ ನಾಯಕರ ವಿರುದ್ಧ, ನಮಗೆ ಸಂವಿಧಾನ ಕೊಟ್ಟಂತಹ ಅಂಬೇಡ್ಕರ್ ವಿರುದ್ಧ ಯಾವ ರೀತಿ ಮಾಡಿದ್ರು ಅದೆಲ್ಲ ಹೇಳ್ತಕ್ಕಂಥದ್ದನ್ನು ಮಾಡಿದರೆ ಸ್ವಲ್ಪ ಮನವರಿಕೆ ಈಗಾಗಲೇ ಬದಲಾವಣೆ ಆಗಿದೆ. ನನಗೆ ಗೊತ್ತಿರೋ ಹಾಗೆ ಭಾಳಷ್ಟು ಬದಲಾವಣೆಗಳು ಆಗ್ತಾಯಿದೆ. ಬದಲಾವಣೆ ಆಗ್ತಾಯಿದೆ ಅಂತೇಳಿ ಸುಮ್ಮನೆ ಕುತ್ಕೊಂಡ್ರೆ ಆಗ್ಬೋದು. ಆ ಬದಲಾವಣೆ ಇನ್ನೂ ಹೆಚ್ಚು ಹೆಚ್ಚು ಬದಲಾವಣೆ ಆಗ್ತಕ್ಕಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಪ್ರಯತ್ನ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಈ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಬೇಕಾದ್ರೆ ಮಹಾಂತೇಶ್ವರ ಯಾರು ಹೇಳಿದರು, ನಮ್ಮ ಅಜ್ಜಪುರದಲ್ಲೂ ಕೂಡ ಅಂಬೇಡ್ಕರ್ ಅವರ ಪುತ್ಥಳಿ ಆಗಬೇಕು. ಮುಂದೆ ನಮ್ಮ ಸರ್ಕಾರ 2 ವರ್ಷ ಆದಮೇಲೆ ಖಂಡಿತ ಬಂದೇ ಬರುತ್ತೆ. ಅಜ್ಜಂಪುರದಲ್ಲೊಂದು ಅಜ್ಜಂಪುರ ತಾಲೂಕು ಕೇಂದ್ರ ಆಗಿರೋದ್ರಿಂದ ಅಜ್ಜಂಪುರ ಪಟ್ಟಣದಲ್ಲೂ ಕೂಡ ನಮ್ಮ ವೈಯಕ್ತಿಕವಾಗಿ ಅಲ್ಲಿ ಪ್ರತಿಮೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದು. ನೀವೆಲ್ಲರೂ ಕೂಡ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಅವಕಾಶಕ್ಕಾಗಿ ಹೊಂದಿಸಿ ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭವನ್ನು ಕೋರಿ ನಾನು ಮುಗಿಸ್ತೇನೆ. ಸಭೆಯನ್ನು ಉದ್ದೇಶಿ ಮಾತಾಡಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ, ಮೊನ್ನೆ ನಾನು ಲಿಂಗಾಳಿಗೆ ಹೋಗ್ತಾ ನೋಡ್ತಾ ಇದ್ದೆ, ದೋರ್ನಾಳಲ್ಲೆಲ್ಲ ಪೋಸ್ಟ್ ಹಾಕಿದ್ದೆ. ಪೋಸ್ಟಲ್ಲಿ ಎಂತೆಂಥ ಮಹಾನ್ ನಾಯಕರಿದ್ದಾರೆ ಅಂತ ನೋಡ್ತಾ ಇದ್ದೆ. ಸುಮ್ಮನೆ ದಲಿತರಿಗೆ ಯಾರು ಏನು ಮಾಡಿಲ್ಲ, ಅವರು ಮಾತ್ರ ದುಂಡಗಾಗಿದ್ದಾರೆ ಅಂಥವ್ರು ಪೋಸ್ಟ್ಗಳೇ ಇದ್ದಾರೆ. ಇಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಿದವ್ರದ್ದು ಯಾರು ಇಲ್ಲ ಹಾಕಿ ಸಣ್ಣ ಬೇರೆ. ನಾನು ರಾಜ್ಯ ನಾಯಕರನ್ನ ಹೇಳ್ತಾ ಇದ್ದೀನಿ, ನಮ್ಮವ್ರು ಹಾಕಿದ್ದಾರೆ ಬೇರೆಯವರು, ಅವರಿಗೆ ಅರ್ಥ ಆಗಲ್ಲ. ನಾವು ಯಾವತ್ತೋ ಒಂದಿನ ಅಂಬೇಡ್ಕರ್ ಜಯಂತಿ ದಿನ ಬಂದಿಲ್ಲಿ ಸಭೆ ಮಾಡ್ಬಿಟ್ಟು ಅಲ್ಲಿ ಮಾಲಾರ್ಪಣೆ ಮಾಡಿದ್ರೆ ಆಗಲ್ಲ. ಪ್ರತಿದಿನ ನಾವು ದಲಿತ ಕಾಲೋನಿಗೆ ಹೋಗಿ ಅವರಿಗೆ ತಿದ್ದಿ ಬುದ್ಧಿ ಹೇಳಿ. ಜನ್ಮ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಈ SC ಮೋರ್ಚಾದ ಅಧ್ಯಕ್ಷರೇ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರೇ, ರಾಷ್ಟ್ರಾದ್ಯಂತ ಇವತ್ತು ಅಂಬೇಡ್ಕರ್ ಅವರನ್ನು ನಾವೆಲ್ಲ ನೆನೆಸ್ತಾ ಇದ್ದೇವೆ. ಇವತ್ತು ಈ ದೇಶದಲ್ಲಿ ಏನು ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥ ಎಲ್ಲ ಮಹನೀಯರ ಜೊತೆಗೆ ಹೋರಾಟವನ್ನು ಮಾಡಿ ಈ ನಮ್ಮ ರಾಷ್ಟ್ರದ ಏನಿದೆ ಬ್ರಿಟಿಷರ ಸಂವಿಧಾನವನ್ನು ಇಟ್ಟು ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ದೇಶಕ್ಕೆ ಸಂವಿಧಾನವನ್ನು ತಂದಂಥ ಅಂಬೇಡ್ಕರ್ ಅವರನ್ನ ಎಲ್ಲರೂ ನೆನೆಸ್ತೀವಿ. ಅವ್ರ ಜಯಂತಿ ಸಂದರ್ಭದಲ್ಲಿ, ಪಾರ್ಟಿ ಸಂದರ್ಭದಲ್ಲಿ ಆಲ್ರೆಡಿ ಇದೆ ನೋಡಿ. ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತು, ಭಾಜಪ ಸರ್ಕಾರ ಇತ್ತು. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ರಾಜ್ಯದ ದಲಿತರಿಗೆ SCಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ವಿಚಾರ 35 ವರ್ಷದ ಹೋರಾಟ ಇದೆ ಈ ರಾಜ್ಯದಲ್ಲಿ. ಎಲ್ಲರೂ ಒಂದೇ,
ನಾವು ಏನು 101 ಜಾತಿ ಇದೀವಿ ಎಸ್ ಸಿ ಒಳಗೆ ಎಲ್ಲರೂ ಒಂದೇ, ನಾವು ಯಾರೋ ಬೇರೆ ಅಲ್ಲ, ಎಲ್ಲ ಅಣ್ಣ ತಮ್ಮಂದಿರು. ನಮ್ಮಲ್ಲಿ ಗೊಂದಲ ಆಗದಂಗೆ ಒಂದು ಒಳ್ಳೆ ತೀರ್ಮಾನಕ್ಕೆ ಬರಬೇಕು ಅಂತಕ್ಕಂಥ ನಿರ್ದೇಶನದೊಂದಿಗೆ ಈ ರಾಜ್ಯ ಒಳ ಮೀಸಲಾತಿ ಹೋರಾಟದಲ್ಲಿ ಬಿಜೆಪಿ ತ್ಯಾಗ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಆಗ ಮಾತ್ರ ನಾವು ಜನದ ಹತ್ರ ಮಾತಾಡಕ್ ಸಾಧ್ಯ. ನೋಡಿ, ಬಿಜೆಪಿ ಈ ರಾಜ್ಯದ ದಲಿತರಿಗೆ ಒಳ ಮೀಸಲಾತಿ ಕೊಡಬೇಕು ಅಂತ ವಿಂಗಡಣೆ ಮಾಡಿದ ನಂತರ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತದೆ. ಕೇಂದ್ರಕ್ಕೆ ಶಿಫಾರಸು ಮಾಡಿದ ನಂತರ ಕಾಂಗ್ರೆಸ್ ಬೆಂಬಲಿತ ದಲಿತ ಸಂಘಟನೆಗಳ ಒಕ್ಕೂಟ ಏನ್ ಮಾಡುದು, ಹೋಗಿ ಅಪೀಲ್ ಹಾಕೊಂಡು ಇದು ಸರಿ ಇಲ್ಲ, ಇದು ಒಕ್ಕೂಟ ಹೋಗಿ ಅಪೀಲ್ ಹಾಕೊಂಡು ಸುಪ್ರೀಂ ಕೋರ್ಟ್. ಅದು ಈ ಕೋರ್ಟಿಗೆ ಹೋದ್ರೆ ಏನಾಗುತ್ತೆ ಅಂತ ನಿಮ್ಗೆಲ್ಲ ಒಂದು ಐಡಿಯಾ ಇದೆ.